ರಾಜಕೀಯ ನಾಯಕತ್ವ ಬದಲಾವಣೆಯ ಬಗ್ಗೆ ನಮ್ಮ ಸ್ವಾಮೀಜಿಗಳಿಗೆ ವಿಪರೀತ ಆಸಕ್ತಿ. ಸ್ವಾಮೀಜಿಗಳಿಗೆ ವಾಲ್ಮೀಕಿ ಶ್ರೀಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಬದಲಾವಣೆ ಆಗುವುದೇ ಆದರೆ ದಲಿತರಿಗೆ ಸ್ಥಾನ ಸಿಗಬೇಕು ಅಂದರು ವಾಲ್ಮೀಕಿ ಶ್ರೀಗಳು. ಈಡಿಗ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಇಲ್ಲದೇ ಇದ್ದರೆ ಕಾಂಗ್ರೆಸ್ ಕಿತ್ಕೊಂಡು ಹೋಗುತ್ತೆ ಅನ್ನೋ ಥರ, ಆಗಲೇಬೇಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ. ಕೇಳಿಸ್ಕೊಳ್ಳಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿ ಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ ಯಾರ್ಯಾರನ್ನು ಮಾಡಬೇಕು ಅಂತ ಸುಮ್ಮನೆ 4-5 ಜನ ಇದ್ದಾರೆ. ಯಾರಾದರೂ ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ಸತೀಶ್ ಜಾರಕಿಹೊಳಿ ಆದರೂ ಸಂತೋಷ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು ನಾನು ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕೂಡ ಇದ್ದೀನಿ. 32 ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಒಕ್ಕೂಟ ಇದೆ ಅದು. ಹಾಗಾಗಿ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಈ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರತಕ್ಕಂಥ ವ್ಯಕ್ತಿ. ಒಂದೊಂದ್ಸಲ ದೇವರೇ ಬಂದರೂ ನಮ್ಮನ್ನು ಉದ್ಧಾರ ಮಾಡೋಕ್ಕಾಗೋದಿಲ್ಲ ಅಂತ ನನಗೊಬ್ಬನಿಗೆ ಅನಿಸುತ್ತೆ. ಏನು ರಾಜಕಾರಣ ಸ್ವಾಮಿ ಅದು. ಇನ್ನು ಎಷ್ಟು ಅದರಲ್ಲಿ ಜಾತಿ ತರೋದು, ಎಷ್ಟು ಜಾತಿ ತರೋದು ಅದರಲ್ಲಿ.